ವಿರಾಜ್ ದುರಹಂಕಾರವನ್ನ ಮೂಲೆಗುಂಪು ಮಾಡಿದ ಅನ್ವಿತಾಳ ಮುಂದಿನ ನಡೆ ಏನು? ಅವಳು ತನ್ನ ತವರಿನಲ್ಲೇನೆ ಉಳಿತಾಳ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 24ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಇತ್ತ ಕೋಣೆಯ ಒಳಗಡೆ ಅನ್ವಿತಾಳಿಗೆ ನಿಧಾನವಾಗಿ ಕಣ್ಣುಗಳು ತೆರೆದುವು. ಅವಳು ಎಚ್ಚರವಾಗಿ ಕಣ್ಬಿಟ್ಟು ನೋಡಿದಾಗ ಎದುರಿಗೆ ಅಕ್ಕ ನಿಖಿತಾ ತುಂಬಾ ಕಾಳಜಿಯಿಂದ ರಿಧಿಮಾಳ ಜೊತೆ ಲೋ ವಾಯ್ಸ್ ನಲ್ಲಿ ಮಾತಾಡ್ತಾ ನಿಂತಿರೋದು ಕಾಣಿಸ್ತು. ಅನ್ವಿತಾ ಬೆಡ್ನಿಂದ ನಿಧಾನವಾಗಿ ಎದ್ದೋಳಕ್ಕೆ ತನ್ನ ಕೈಗಳನ್ನ ಮೂವ್ ಮಾಡಿದ್ಲು. ಅವಳು ಎಚ್ಚರವಾಗಿದ್ದನ್ನ ನೋಡಿ ತಕ್ಷಣ ರಿಧಿಮಾ ಮತ್ತು ಅಕ್ಕ ನಿಖಿತಾ ಇಬ್ರು ಅವಳ ಹತ್ರ ಧಾವಿಸಿ ಬಂದು ಬೆನ್ ಹಿಂದೆ ಒಂದು ಸಾಫ್ಟ್ ದಿಂಬನ್ನ ಇಟ್ಟು ಅವಳು ಆರಾಮಾಗಿ ಕೂರಲು ಹೆಲ್ಪ್ ಮಾಡಿದ್ರು. ಅನ್ವಿತಾ ನೀಟಾಗಿ ಕೂರ್ತಿದ್ದಂತೆ ಅಕ್ಕ ನಿಖಿತಾ ಅವಳಿಗೆ ತಿನ್ನಲು ಏನಾದ್ರೂ ಲೈಟ್ ಆಗಿ ಬಿಸಿ ಬಿಸಿ ಆಹಾರ ತರೋಕೆ ತಕ್ಷಣ ಕಿಚನ್ ಕಡೆಗೆ ಹೋದ್ಲು. ರಿಧಿಮಾ ಅನ್ವಿತಾಳ ಮುಖ ನೋಡಿ ತುಂಬಾ ಕ್ಯೂಟ್ ಆಗಿ ನಗ್ತಾ ಕೇಳಿದ್ಲು, ಇವಾಗ ಹೇಗಿದೆ ಅನ್ವಿತಾ ಫೀಲಿಂಗ್? ರಿಧಿಮಾಳ ಆ ಪ್ರೀತಿಯ ಪ್ರಶ್ನೆಗೆ ಅನ್ವಿತಾ ತುಂಬಾ ಕಷ್ಟಪಟ್ಟು ತನ್ನ ಒಣಗಿದ ತುಟಿಗಳ ಮೇಲೆ ಒಂದು ಸಣ್ಣ ನಗು ಇಟ್ಕೊಳ್ತಾ ಒಂದೇ ಉಸಿರಿನಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಮೊದ್ಲಿಗಿಂತ ಇವಾಗ ಕಂಪ್ಲೀಟ್ ಆಗಿ ಚೆನ್ನಾಗಿದ್ದೀನಿ ರಿಧಿ. ಅಂದ್ಹಾಗೆ ಆ ವಿರಾಜ್ ಗ್ಯಾಂಗ್ನ ಇಡೀ ಜನ ಇಲ್ಲಿಂದ ಹೊರಟು ಹೋದ್ರಾ? ಇವಾಗ ರಿಷಬ್ ಅವ್ರು ಎಲ್ಲಿದ್ದಾರೆ? ಮತ್ತೆ ನೀನು ಲಾಯರ್ ಆದಿಲ್ ಜೊತೆ ಮಾತಾಡಿದ್ಯಾ? ನಮ್ಗೆ ಡಿವೋರ್ಸ್ ಪೇಪರ್ ಸಿಕ್ತಾ? ಅನ್ವಿತಾ ಇಷ್ಟೊಂದು ಅರ್ಜೆಂಟ್ ಆಗಿ ಪ್ರಶ್ನೆ ಕೇಳ್ತಿರೋದನ್ನ ನೋಡಿ ರಿಧಿಮಾ ಅವಳಿಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾ ಇದ್ಲು. ಅಷ್ಟರಲ್ಲೇ ರಿಷಬ್ ಕೂಡ ತುಂಬಾ ಸದ್ದಿಲ್ದೆ ಆ ಕೋಣೆಯ ಒಳಗಡೆ ಎಂಟರ್ ಆದ. ಅವನು ಅನ್ವಿತಾಳ ಆ ಕ್ಯೂರಿಯಾಸಿಟಿ ನೋಡಿ ನಗ್ತಾ ಫನ್ನಿಯಾಗಿ ಹೇಳ್ದ, ಹೇ ಹೇ ನಿಲ್ಲು ನಮ್ ಜಾನ್ಸಿ ರಾಣಿ, ಮೊದಲು ಸ್ವಲ್ಪ ದೀರ್ಘವಾಗಿ ಉಸಿರು ತಗೋ. ನಿನ್ನ ಇಡೀ ಇಂಪಾರ್ಟೆಂಟ್ ಕೆಲಸಗಳು ಇವಾಗಲೇ ಕಂಪ್ಲೀಟ್ ಆಗಿ ಮುಗ್ದಿದೆ. ಆ ಡಿವೋರ್ಸ್ ಪೇಪರ್ಸ್ ಇವಾಗಲೇ ಸರಿಯಾದ ಸೇಫ್ ಜಾಗಕ್ಕೆ ಬಂದು ತಲುಪಿದೆ. ಇನ್ಮೇಲೆ ನೀನು ಆ ಪೇಪರ್ಸ್ ಮೇಲೆ ತುಂಬಾ ಬೇಗ ಸಹಿ ಮಾಡಿ ಕಂಪ್ಲೀಟ್ ಆಗಿ ಫ್ರೀ ಆಗ್ತೀಯಾ ಅನ್ನೋ ಬಿಗ್ ನಂಬಿಕೆ ನನಗಿದೆ. ನಾವಿಬ್ರು ಇನ್ಮೇಲೆ ಇಲ್ಲಿಂದ ಓಡೋಣ ಅನ್ಕೊಂಡಿದೀವಿ. ಆ್ಯಂಡ್ ಹೌದು, ನಿನ್ನ ಹೆಲ್ತ್ಗೋಸ್ಕರ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಮೆಡಿಸಿನ್ಸ್ ಇಟ್ಟಿದ್ದೀನಿ. ಪ್ಲೀಸ್ ಮರಿದೇ ಸ್ವಲ್ಪ ತಗೋ. ಇದರಿಂದ ನಿನ್ನ ಬಾಡಿಗೆ ಇನ್ನೂ ಚೆನ್ನಾಗಿ ವಿಶ್ರಾಂತಿ ಸಿಗುತ್ತೆ. ರಿಷಬ್ ಆಡಿದ ಆ ಭರವಸೆಯ ಮಾತುಗಳನ್ನ ಕೇಳಿದ ತಕ್ಷಣವೇ ಅನ್ವಿತಾಳ ಮನಸ್ಸಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಆದ್ರೆ ಅವರು ಆ ರೂಮ್ನಲ್ಲಿ ತಮ್ಮಲ್ಲೇ ಮಾತಾಡ್ತಿರುವಾಗಲೇ ಸಡನ್ ಆಗಿ ಅನ್ವಿತಾಳ ತಾಯಿ ಒಳಗಡೆ ಬಂದ್ರು. ಅವ್ರು ಬರ್ತಿದ್ದಂತೆ ಆ ಮೂವರು ಒಟ್ಟಿಗೆ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ಸೈಲೆಂಟ್ ಆದ್ರು. ಅನ್ವಿತಾಳ ತಾಯಿ ತುಂಬಾ ಭಾವುಕರಾಗಿ ಅನ್ವಿತಾಳ ಹತ್ರ ಬಂದು ಬೆಡ್ನ ಪಕ್ಕದಲ್ಲೇ ಕುಳಿತುಕೊಂಡ್ರು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಮಗಳ ಮುಖ ನೋಡ್ತಾ ಅವಳ 2 ಮೃದುವಾದ ಕೈಗಳನ್ನ ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ತುಂಬಾ ನಡುಗುವ ಧ್ವನಿಯಲ್ಲಿ ಹೇಳಿದ್ರು, ಅನ್ವಿತಾ, ನನ್ ಪ್ರೀತಿಯ ಮಗಳೇ, ಇವತ್ತಿನ ಈ ಪರಿಸ್ಥಿತಿಯಲ್ಲಿ ನಿನ್ ಹತ್ರ ಬಂದು ಈ ಮಾತಾಡೋ ಅಸಲಿ ಹಕ್ಕು ಇವತ್ತು ಈ ನಿನ್ನ ಹೆತ್ತ ತಾಯಿಗೆ ಇದೆಯೋ ಅಥವಾ ಇಲ್ವೋ ನನಗೆ ಗೊತ್ತಿಲ್ಲ ಮಗಳೇ. ಆದ್ರೆ ಪಾಸ್ಟ್ನಲ್ಲಿ ನಿನ್ನ ಲೈಫ್ನಲ್ಲಿ ಏನೆಲ್ಲ ಭೀಕರ ಅನ್ಯಾಯ ನಡೆದಿದೆಯೋ ಅದನ್ನ ನೆನೆಸ್ಕೊಂಡ್ರೆ ಇವತ್ತು ನಮ್ಗೆ ನಮ್ಮ ಮೇಲೇನೆ ವಿಪರೀತವಾಗಿ ನಾಚಿಕೆ ಆಗ್ತಾ ಇದೆ. ನಾವು ಅದಕ್ಕೋಸ್ಕರ ಇವತ್ತು ನಿನ್ ಮುಂದೆ ತಲೆ ತಗ್ಸಿ ತುಂಬಾ ಹೃದಯದಿಂದ ಕ್ಷಮೆ ಕೇಳ್ತೀವಿ ಮಗಳೇ. ಆ ಕಷ್ಟ ದಿನಗಳಲ್ಲೇ ನಾವು ಹೆತ್ತವರಾಗಿ ನಿನ್ ಬೆನ್ನ ಹಿಂದೆ ಬಂಡೆಯ ತರ ಬಂದು ನಿಂತ್ಕೊಳ್ಬೇಕಾಗಿತ್ತು. ಇಲ್ದಿದ್ರೆ ಬಹುಶಃ ಇವತ್ತು ನಿನ್ ಲೈಫ್ನಲ್ಲಿ ಇಷ್ಟೊಂದು ದೊಡ್ಡ ನರಕದ ಪರಿಸ್ಥಿತಿ ಖಂಡಿತ ಬರ್ತಲೇ ಇರಲಿಲ್ಲ. ಅನ್ವಿತಾಳ ತಾಯಿಯ ಕಣ್ಣುಗಳಿಂದ ಇವಾಗ ನಾನ್ ಸ್ಟಾಪ್ ಆಗಿ ಕಣ್ಣೀರ್ ಜಾರ್ತಾ ಇತ್ತು. ಇಡೀ ಕೋಣೆಯ ವಾತಾವರಣ ಕಂಪ್ಲೀಟ್ ಆಗಿ ಎಮೋಷನಲ್ ಆಗಿ ಚೇಂಜ್ ಆಗಿತ್ತು. ಇದನ್ನ ಸದ್ದಿಲ್ದೆ ನೋಡ್ತಾ ಇದ್ದ ಡಾಕ್ಟರ್ ರಿಷಬ್ಗೆ ಇಂತಹ ಒಂದು ಭಾವುಕ ಕ್ಷಣದಲ್ಲಿ ಈ ಹೆತ್ತ ತಾಯಿ ಮತ್ತು ಮಗಳನ್ನ ಒಂಟಿಯಾಗಿ ಬಿಟ್ಟು ತಾವು ಹೊರಗೆ ಹೋಗುವುದೇ ಸೂಕ್ತ ಅಂತ ಅನ್ನಿಸ್ತು. ಹಾಗಾಗಿ ಅವನು ಕಣ್ಣುಗಳಲ್ಲೇ ರಿಧಿಮಾಗೆ ಆಚೆ ಹೋಗೋಣ ಬಾ ಅಂತ ಸನ್ನೆ ಮಾಡ್ದ. ರಿಧಿಮಾ ಕೂಡ ಸೌಮ್ಯವಾಗಿ ತಲೆ ಆಡಿಸಿ ಹೊರಡೋಕೆ ಒಂದ್ ಹೆಜ್ಜೆ ಮುಂದೆ ಇಟ್ಲು. ಆದ್ರೆ ತನ್ನ ಕೈ ಹಿಡಿದು ಅಳುತ್ತಿದ್ದ ತಾಯಿಯ ಮುಖವನ್ನ ಒಮ್ಮೆಯೂ ತಿರುಗಿ ನೋಡದ ಅನ್ವಿತಾ ಹೊರಡಲು ಹೋಗ್ತಿದ್ದ ರಿಧಿಮಾಳನ್ನ ತುಂಬಾ ಗಟ್ಟಿಯಾದ ಧ್ವನಿಯಲ್ಲಿ ತಡೆದು ನಿಲ್ಸಿದ್ಲು. ರಿಧಿಮಾ, ಜಸ್ಟ್ 1 ಮಿನಿಟ್ ಪ್ಲೀಸ್. ನೀವಿಬ್ರು ಯಾಕಿವಾಗ ಕೋಣೆಯಿಂದ ಹೊರಗೆ ಹೋಗ್ತಾ ಇದ್ದೀರಾ? ಅಸಲಿಗೆ ನನ್ನ ಲೈಫ್ನ ಯಾವ ದೊಡ್ಡ ಸೀಕ್ರೆಟು ಇವತ್ತು ನಿಮ್ಮಿಂದ ಹೈಡ್ ಆಗಿದೆ ಹೇಳಿ? ಅಥವಾ ಈ ಪ್ರಪಂಚದಲ್ಲಿ ಇನ್ಯಾವ ದೊಡ್ಡ ಗಾಯ ಇದೆ ಅದನ್ನ ನೀವಿಬ್ರು ಇನ್ನೂ ಕಣ್ಣಾರೆ ನೋಡಿಲ್ಲ? ನಿಜವಾದ ಅರ್ಥದಲ್ಲಿ ನನ್ನ ಈ ಇಡೀ ಲೈಫ್ನ ಪೇನ್ ಅಂಡ್ ಸಂಕಟವನ್ನ
ಯಾರಾದ್ರೂ ಪೂರ್ತಿಯಾಗಿ ಅನುಭವಿಸಿದ್ರೆ ಎಂತಹದೇ ಕಷ್ಟದ ಪರಿಸ್ಥಿತಿಯಲ್ಲೂ ನನ್ನನ್ನ ತನ್ನ ಸ್ವಂತ ಒಡ ಹುಟ್ಟಿದ ತಂಗಿಯ ತರ ಕೇರ್ ಮಾಡಿದ್ರೆ ಅದು ಕೇವಲ ನೀನ್ ಮಾತ್ರ ರೀ. ನೀನ್ ಆವಾಗ್ಲೇ ನನ್ಗೋಸ್ಕರ ಎಷ್ಟೊಂದು ದೊಡ್ಡ ಹೆಲ್ಪ್ ಮಾಡಿದ್ಯಾ ಗೊತ್ತಾ? ಇವತ್ತು ನನ್ ಮೇಲಿರೋ ಆ ಪ್ರೀತಿಗೋಸ್ಕರ ದಯವಿಟ್ಟು ನನಗಾಗಿ ಇನ್ನೊಂದು ಕೊನೆಯ ಕೆಲಸ ಮಾಡ್ಕೊಡು. ಅನ್ವಿತಾಳ ಬಾಯಿಂದ ಇಷ್ಟೊಂದು ಇಂಟೆನ್ಸ್ ಮಾತುಗಳನ್ನ ಕೇಳಿದ ತಕ್ಷಣವೇ ಹೊರಗೋಗೋಕೆ ಹೊರಟಿದ್ದ ರಿಧಿಮಾ ಸಡನ್ ಆಗಿ ತನ್ನ ಜಾಗದಲ್ಲೇ ಸ್ಟಾಪ್ ಆಗಿ ನಿಂತ್ಬಿಟ್ಲು. ಅವಳು ತಕ್ಷಣ ಹಿಂದೆ ತಿರುಗಿ ಅನ್ವಿತಾಳ ಮುಖ ನೋಡಿ ತುಂಬಾ ಸಾಫ್ಟ್ ಆಗಿ ಹೇಳೋದ್ಲು. ಹೌದು ಅನ್ವಿತಾ, ಧೈರ್ಯವಾಗಿ ಹೇಳು. ನಿನಗಿವಾಗ ನಾವೇನ್ ಮಾಡ್ಬೇಕು? ಅಂಡ್ ನಾವೇ ನಿನ್ನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಜಸ್ಟ್ ನೀವಿಬ್ರು ಮಾತಾಡ್ಲಿ ಅಂತ ಹೊರಗಡೆ ಒಂದು ಸಣ್ಣ ವಾಕ್ ಹೋಗೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ರಿಧಿಮಾ ತನ್ನ ವಾಕ್ಯವನ್ನ ಪೂರ್ಣಗೊಳಿಸುವ ಮುಂದೆಯೇ ಅನ್ವಿತಾ ಅವಳ ಮಾತನ್ನ ಮಧ್ಯದಲ್ಲೇ ತಡೆದು ತುಂಬಾ ಶಾರ್ಪ್ ಆಗಿ ಹೇಳಿದ್ಲು. ರಿಧಿ, ಇನ್ಮುಂದೆ ನನ್ನ ಈ ಡಿವೋರ್ಸ್ ಇಡೀ ವಿಷಯ ಕೋರ್ಟ್ನಲ್ಲಿ ಕಂಪ್ಲೀಟ್ ಆಗಿ ಫೈನಲ್ ಆಗೋವರೆಗೂ, ಅಂದ್ರೆ ಇನ್ನು ಕೇವಲ 2-3 ದಿನಗಳ ಕಾಲ ನಾವಿಬ್ರು ಉಳ್ಕೊಳ್ಳೋಕೆ ಸಿಟಿಯ ಯಾವ್ದಾದ್ರು ಒಂದು ಒಳ್ಳೆ ಹೋಟೆಲ್ನಲ್ಲಿ ಇವತ್ತೇ ಒಂದು ರೂಮ್ ಬುಕ್ ಮಾಡು. ನಾನು ಇವಾಗ್ಲೇ ಈ ಕ್ಷಣದಲ್ಲೇ ಈ ಮನೆಯನ್ನ ಬಿಟ್ಟು ಕಂಪ್ಲೀಟ್ ಆಗಿ ಹೊರಡ್ತಿದ್ದೀನಿ. ನಾವಿಬ್ರು ಇನ್ಮೇಲೆ ಆ ಹೋಟೆಲ್ ರೂಮ್ನಲ್ಲೇ ಇರ್ಲಿದ್ದೇವೆ. ಅಂದ್ಹಾಗೆ ನನ್ನ ಡೆಬಿಟ್ ಕಾರ್ಡ್ ಆವಾಗ್ಲೇ ನನ್ನ ಬ್ಯಾಗ್ ಒಳಗಡೆ ಇಟ್ಟಿದ್ದೇನೆ. ನೀನು ಆ ಹೋಟೆಲ್ನ ಇಡೀ ಪೇಮೆಂಟನ್ನ ಕೇವಲ ನನ್ನ ಆ ಕಾರ್ಡಿಂದ ಮಾತ್ರ ಪೇ ಮಾಡಬೇಕು, ನೆನ್ಪಿಟ್ಕೋ. ಅನ್ವಿತಾ ಇಷ್ಟೊಂದು ಸಡನ್ ಆಗಿ ಆ ಶಾಕಿಂಗ್ ನಿರ್ಧಾರ ಪ್ರಕಟಿಸಿದ್ದನ್ನ ಕೇಳಿ ರಿಧಿಮಾ ಅಂಡ್ ರಿಷಬ್ ಇಬ್ರು ಕಂಪ್ಲೀಟ್ ಆಗಿ ಆಶ್ಚರ್ಯಚಕಿತರಾದ್ರು. ಇತ್ತ ಅನ್ವಿತಾಳ ಕೈಯನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಕುಳಿತಿದ್ದ ಅವಳ ಹೆತ್ತ ತಾಯಿ ಮಗಳ ಈ ಕಠಿಣ ನಿರ್ಧಾರ ಕೇಳಿ ಕಂಪ್ಲೀಟ್ ಆಗಿ ನಡುಗ್ ಹೋದ್ರು. ಅವರು ತಕ್ಷಣವೇ ತನ್ನ ಕಣ್ಗಳಿಂದ ಹರಿತಿದ್ದ ಆ ಬಿಸಿ ಕಣ್ಣೀರನ್ನ ತನ್ನ ಸೀರೆಯ ಸೆರಗಿನಿಂದ ಒರೆಸ್ಕೊಳ್ತಾ ತುಂಬಾ ಆರ್ದ್ರತೆಯಿಂದ ಮಗಳ ಮುಖ ನೋಡಿ ಬೇಡ್ಕೊಂಡ್ರು. ಅನ್ವಿತಾ, ಮಗಳೇ, ನೀನು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರೋದು 100ಕ್ಕೆ 100 ಕರೆಕ್ಟ್ ಇದೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಇವತ್ತು ನಿನ್ನದೇ ಆದ ಈ ಸ್ವಂತ ಹೆತ್ತ ಮನೆಯಲ್ಲಿ ಇರಲು ಒಪ್ಪದ ಈ ನಿನ್ನ ಅತಿಯಾದ ಹಠಮಾರಿತನ ಅಸಲಿಗೆ ಏನಮ್ಮ? ಇನ್ಮೇಲೆ ನೀನು ಈ ಮನೆ ಬಿಟ್ಟು ಮತ್ಯಾವ ಹೊಸ ಜಾಗಕ್ಕೆ ಹೋಗೋ ಅವಶ್ಯಕತೆ ಖಂಡಿತ ಇಲ್ಲ ಮಗಳೇ. ನೀನ್ ಇವತ್ತಿನಿಂದ ಇಲ್ಲೇ ಇರ್ತೀಯ, ಕಂಪ್ಲೀಟ್ ಆಗಿ ನಮ್ ಜೊತೆನೇ ಇರ್ತೀಯ. ನಿನ್ನನ್ನ ಮತ್ತೆ ನೀನ್ ಹೊಟ್ಟೆಲ್ ಬೆಳಿತಿರೋ ಆ ಮುಗ್ಧ ಜೀವಂತ ಮಗುವನ್ನ ಇಡೀ ಹೃದಯದಿಂದ ಒಪ್ಕೊಳ್ಳೋಕೆ ಇವತ್ತು ನಾವೆಲ್ಲರೂ ಕಂಪ್ಲೀಟ್ ಆಗಿ ರೆಡಿ ಇದ್ದೀವಿ ಮಗಳೇ. ಇನ್ ಮುಂದೆ ಈ ಪಾಪಿ ಲೋಕ ನಮ್ ಬಗ್ಗೆ ಏನೇ ಕೀಳಾಗಿ ಮಾತಾಡಿದ್ರು ನಮ್ಗೆ ಒಂಚೂರು ಪರವಾನಗಿ ಇಲ್ಲ. ಮತ್ತೆ ಇವಾಗ ನೋಡು, ನಿನ್ನ ತಂದೆ ಕೂಡ ಆವಾಗ್ಲೇ ತನ್ನ ಇಡೀ ತಪ್ಪನ್ನ ಅರ್ಥಕೊಂಡು ಒಳಗೊಳಗೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇಷ್ಟು ದಿನ ನೀನು ಈ ಮನೇಲಿ ಇಲ್ಲದೆ ಇರೋ ಆ ಒಂದು ದೊಡ್ಡ ಒಂಟಿತನಕ್ಕೆ ಅವರು ತಮ್ಮ ಹೃದಯದ ನೋವನ್ನ ಕಷ್ಟಪಟ್ಟು ಹತ್ತಿಕ್ತಿದ್ದಾರೆ ಮಗಳೇ. ಪ್ಲೀಸ್, ದಯವಿಟ್ಟು ಇಷ್ಟೊಂದು ಹಠ ಮಾಡ್ಬೇಡ ಮಗಳೇ. ಇಲ್ಲೇ ನಮ್ ಕಣ್ಮುಂದೆನೆ ತುಂಬಾ ಆರಾಮಾಗಿರು. ಇನ್ಮೇಲೆ ನಾವೆಲ್ಲರೂ ನಿನ್ ಬೆನ್ ಹಿಂದೆ ಸದಾ ಇರ್ತೀವಿ. ತಲೆಯಲ್ಲಿ ಬೇರೆ ಯಾವುದೇ ನೆಗೆಟಿವ್ ಯೋಚನೆ ಮಾಡ್ಬೇಡ ಪ್ಲೀಸ್. ತನ್ನ ತಾಯಿ ಇಷ್ಟೊಂದು ಕಣ್ಣೀರ್ ಹಾಕ್ತಾ ಅಳ್ತಾ ಬೇಡ್ಕೊಳ್ತಿದ್ರು ಅನ್ವಿತಾ ಮಾತ್ರ ಅವಳ ಇಡೀ ಮಾತುಗಳನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದ್ಲು. ಅವಳು ನೇರವಾಗಿ ರಿಧಿಮಾಳ ಕಣ್ಣುಗಳನ್ನ ನೋಡ್ತಾ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ಲು. ರಿಧಿ, ಪ್ಲೀಸ್ ಇನ್ಮೇಲೆ ಟೈಮ್ ವೇಸ್ಟ್ ಮಾಡಬೇಡ. ನಾನಿವಾಗ ಏನ್ ಹೇಳಿದೀನೋ ಪರ್ಫೆಕ್ಟ್ ಆಗಿ ಅದನ್ನಷ್ಟೇ ಫಾಲೋ ಮಾಡು. ನಾವು ಇನ್ನು ಕೇವಲ 1 ಗಂಟೆ ಒಳಗಡೆ ಈ ಮನೆಯಿಂದ ಕಂಪ್ಲೀಟ್ ಆಗಿ ಹೊರಡ್ತಿದೀವಿ. ದಟ್ಸ್ ಇಟ್. ಅನ್ವಿತಾ ತನ್ನ ಇಡೀ ಕಣ್ಣೀರಿನ ಆಳವಾದ ವಿನಂತಿಯನ್ನ ಸ್ವಲ್ಪವೂ ಕೇರ್ ಮಾಡದೆ ಈ ತರಹ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡ್ತಿರೋದನ್ನ ನೋಡಿ ಕೊನೆಗೂ ಅನ್ವಿತಾಳ ತಾಯಿಯ ತಾಳ್ಮೆ ಕರಗಿ ಹೋಯ್ತು. ಅವರು ವಿಪರೀತ ಕೋಪ ಮತ್ತು ಬೇಸರ ಮತ್ತು ಸಣ್ಣ ಸಿಟ್ಟಿನಿಂದಲೇ ತನ್ನ 2 ಕೈಗಳಿಂದ ಅನ್ವಿತಾಳ ಮುಖವನ್ನ ಬಲವಂತವಾಗಿ ತನ್ನ ಕಡೆ ತಿರುಗಿಸ್ಕೊಳ್ತಾ ಗಟ್ಟಿಯಾಗಿ ಹೇಳಿದ್ರು. ಈವಾಗ್ಲಾದ್ರೂ ಈ ನಿನ್ನ ಹಠವನ್ನ ನಿಲ್ಸು ಅನ್ವಿತಾ. ಹಳೇದರಲ್ಲಿ ನಿನ್ನದೇ ಎಂತಹದೇ ದೊಡ್ಡ ಅನ್ಯಾಯವಾಗಿದ್ರು ಇನ್ಮೇಲೆ ಈ ಮನೇಲಿ ನಿನ್ನನ್ನ ನಮ್ಮ ಪ್ರಾಣಕ್ಕಿಂತ ಜಾಸ್ತಿ ಕೇರ್ ಮಾಡೋಕೆ ಬೇರೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅನ್ನೋದು ನಿನ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅದಕ್ಕೋಸ್ಕರ ನೀನಿವತ್ತು ಹೆತ್ತವರಾದ ನಮ್ಗೆ ಈ ತರಹದ ಭೀಕರವಾದ ಶಿಕ್ಷೆ ಕೊಡ್ತಾ ಇರೋದು ಎಷ್ಟು ಮಟ್ಟಿಗೆ ನ್ಯಾಯ ಹೇಳು? ನಾನು ಆವಾಗ್ಲೇ ನನ್ನ ಇಡೀ ತಪ್ಪನ್ನ ಒಪ್ಕೊಂಡು ನಿನ್ ಮುಂದೆ ಕಣ್ಣೀರ್ ಹಾಕ್ತಾ ಇದ್ದೀನಿ. ನಿನ್ ತಂದೆ ಕೂಡ ತನ್ನ ಹಳೆಯ ಕೃತ್ಯಗಳಿಗೆ ಒಳಗೊಳಗೆ ತೀವ್ರವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇತ್ತ ನಿನ್ನ ಅಣ್ಣ ಅಕ್ಷಯ್ ಮತ್ತೆ ಅಕ್ಕ ನಿಖಿತಾ ಇಬ್ರು ಮೊದ್ಲಿಂದನೂ ಸದಾ ನಿನ್ ಪರವಾಗಿಯೇ ನಿಂತಿದಾರಲ್ವೇ ಮಗಳೇ. ಹೀಗಿರುವಾಗ ನೀನ್ ಯಾಕೆ ನಮ್ಮೆಲ್ರ ಮುಂದೆ ಇಷ್ಟೊಂದು ಕ್ರೂರವಾಗಿ ಬಿಹೇವ್ ಮಾಡ್ತಾ ಇದೀಯಾ ಹೇಳು? ತನ್ನ ತಾಯಿ ಇಷ್ಟೊಂದು ಜೋರಾಗಿ ತನ್ನನ್ನ ಗದರಿಸ್ತಾ ಈ ಮಾತು ಹೇಳಿದ ತಕ್ಷಣನೇ ಕೊನೆಗೂ ನಮ್ ಅನ್ವಿತಾ ತನ್ನ ಇಡೀ ಮೌನವನ್ನ ಕಂಪ್ಲೀಟ್ ಆಗಿ ಮುರಿದ್ಲು. ಅವಳು ಯಾವುದೇ ಆವೇಶ ಇಲ್ಲದೆ ತುಂಬಾ ಶಾಂತವಾಗಿ ತನ್ನ ಮುಖದ ಮೇಲಿದ್ದ ತಾಯಿಯ ಆ 2 ಕೈಗಳನ್ನ
ನಿಧಾನವಾಗಿ ತನ್ನ ಕೈಯಿಂದ ತೆಗೆದು ಸದ್ದಿಲ್ಲದೆ ತಾಯಿ ಎದೆ ಮಡಿನಲ್ಲಿ ವಾಪಸ್ ಇಡ್ತಾ ತುಂಬಾ ತಣ್ಣನೆಯ ಧ್ವನಿಯಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ ತನ್ನ ತಾಯಿಯ ಕೈಗಳನ್ನ ಮಡಿಲಲ್ಲಿಟ್ಟು ಅವಳ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ನೋಡ್ತಾ ತುಂಬಾ ತಣ್ಣನೆಯ ಧ್ವನಿಯಲ್ಲಿ ಹೇಳೋಕೆ ಸ್ಟಾರ್ಟ್ ಮಾಡಿದ್ಲು. ಅಮ್ಮ, ನಾನಿಲ್ಲಿ ಯಾರನ್ನು ಇನ್ಸಲ್ಟ್ ಮಾಡ್ತಾ ಇಲ್ಲ ಅಥವಾ ನಿಮ್ಮನ್ನ ಇಗ್ನೋರ್ ಮಾಡುವ ಉದ್ದೇಶದಿಂದ ಖಂಡಿತ ಈ ಮಾತುಗಳನ್ನ ಆಡ್ತಾ ಇಲ್ಲ. ಆದ್ರೆ ನೀವಿವಾಗ ಏನೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀರಲ್ವಾ, ಆ ಪ್ರೀತಿಯ ಮಾತುಗಳಿಗೆ ಇವತ್ತು ತುಂಬಾ ಅಂದ್ರೆ ತುಂಬಾ ಲೇಟಾಗಿ ಹೋಗಿದೆ ಅಮ್ಮ. ಆ್ಯಂಡ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇನ್ಮೇಲೆ ನನಗೆ ನಿಮ್ಮ ಆ ಯಾವುದೇ ಕಪಟ ಕಾಳಜಿಯ ಅವಶ್ಯಕತೆ ಖಂಡಿತ ಇಲ್ಲ. ಅವತ್ತು ರಾತ್ರಿ ವಿರಾಜ್ ನನಗೆ ಆ ದುಡ್ಡಿನ ಚೆಕ್ ಎಸ್ದ ಆ ಒಂದೇ ಒಂದು ಕ್ಷಣದಲ್ಲೇ ಈ ಪ್ರಪಂಚದಲ್ಲಿ ನನ್ನ ಅಸಲಿ ಯೋಗ್ಯತೆ ಏನು ಅನ್ನೋದು ನನಗೆ ಕಂಪ್ಲೀಟ್ ಆಗಿ ರಿಯಲೈಸ್ ಆಗ್ಬಿಡ್ತು. ಅಲ್ಲಿವರೆಗೂ ನಾನು ಬದುಕಿದ್ದ ಆ ಇಡೀ ಐಷಾರಾಮಿ ಲೈಫ್ ಇದೆಯಲ್ಲ, ಅದು ಕೇವಲ ಅಪ್ಪನಿಂದಾಗಿ ಅಥವಾ ಆ ವಿರಾಜ್ ಕೊಟ್ಟ ಭಿಕ್ಷೆಯ ದಯೆಯಿಂದ ಮಾತ್ರ ಬಂದಿತ್ತು ಅಷ್ಟೇ. ಆ ಲೈಫ್ನಲ್ಲಿ ಈ ಜಗತ್ತಿನಲ್ಲಿ ನನಗಂತ ಒಂದು ಸ್ವಂತ ಅಸ್ತಿತ್ವವೇ ಇಲ್ಲ ಅನ್ನೋದು ಅವತ್ತು ನನಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಅದಕ್ಕೆ ನಾನು ಅವತ್ತೇ ಒಂದು ಗಟ್ಟಿಯಾದ ಡಿಸಿಷನ್ ತಗೊಂಡಿದ್ದೆ. ಇನ್ಮೇಲೆ ಇಂತಹ ದಾರಿಯಲ್ಲಿ ನಡೆಯುವಾಗ ಮತ್ಯಾವೊಬ್ಬ ವ್ಯಕ್ತಿಯು ನನ್ನ ಅಸ್ತಿತ್ವಕ್ಕೆ ಮತ್ತೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೆ ಬೆಲೆ ಕಟ್ಟದ ಹಾಗೆ ಮೊದಲು ನನ್ನನ್ನು ನಾನು ಕಂಪ್ಲೀಟ್ ಆಗಿ ಕೆಪಾಸಿಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೋಸ್ಕರನೇ ನಾನು ಅವತ್ತು ಮನೆಯಲ್ಲೇ ಕೂತು ಕಾಲೇಜ್ ಅಡ್ಮಿಷನ್ಗೆ ಅಂತ ಆನ್ಲೈನಲ್ಲಿ ಅಪ್ಲೈ ಮಾಡೋಕೆ ಟ್ರೈ ಮಾಡ್ತಾ ಇದ್ದೆ. ಆದರೆ ಆ ಕರಾಳ ರಾತ್ರಿ ಆ ವಿರಾಜ್ ತನ್ನ ಕ್ರೂರತೆಯ ಇಡೀ ಲಿಮಿಟ್ಸ್ ದಾಟಿ ಕೇವಲ ನನ್ನ ದೇಹವನ್ನ ಮಾತ್ರವಲ್ಲ, ನನ್ನ ಆತ್ಮ ಮತ್ತು ನನ್ನ ಇಡೀ ಸ್ವಾಭಿಮಾನವನ್ನ ಕಂಪ್ಲೀಟ್ ಆಗಿ ನುಚ್ಚು ನೂರು ಮಾಡಿಬಿಟ್ಟ. ಅಷ್ಟೆಲ್ಲ ನೀಚತನ ಮಾಡಿದ್ಮೇಲೂ ಅವತ್ತು ರಾತ್ರಿ ಅವನ ಮುಖದಲ್ಲಿ ಎಂತಹದ್ದೋ ಒಂದು ವಿಚಿತ್ರವಾದ ವಿಜಯದ ನಗು ಇತ್ತು ಗೊತ್ತಾ ಅಮ್ಮ. ಆ ದೃಶ್ಯದ ಚಿತ್ರ ಇವತ್ತಿಗೂ ನನ್ನ ಮೈಂಡ್ ಅಂಡ್ ಹಾರ್ಟ್ನಲ್ಲಿ ಎಷ್ಟು ಆಳವಾಗಿ ಫಿಕ್ಸ್ ಆಗಿದೆ ಅಂದರೆ, ಕಳೆದ 1.5 ವರ್ಷದಿಂದ ನಾನು ದಿನಾಲೂ ನನ್ನ ಕನಸಿನಲ್ಲಿ ಅದೇ ಕರಾಳ ಸೀನ್ ನೋಡಿ ರಾತ್ರಿ ಎಲ್ಲ ಬೆದರಿ ಕಿರಿಸ್ತಾ ಎಚ್ಚರಗೊಳ್ತಾ ಇದ್ದೀನಿ. ಕಳೆದ 1.5 ವರ್ಷದ ಲೈಫ್ನಲ್ಲಿ ನಾನು ಅನುಭವಿಸಿದ ಆ ನರಕದ ಪೇನನ್ನು ಹೆತ್ತ ತಾಯಿಯಾಗಿ ನೀನು ಕಲ್ಪನೆ ಮಾಡ್ಕೊಳ್ಳೋ ಕೂಡ ಸಾಧ್ಯ ಇಲ್ಲ ಅಮ್ಮ. ಆ ನರಕದ ನೋವಿನ ಪ್ರತಿಯೊಂದು ಸೆಕೆಂಡ್ನಲ್ಲೂ ನಾನು ನಿನ್ನನ್ನು ಎಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ದೆ ಗೊತ್ತಾ. ನನ್ನ ಆ ಸ್ವಂತ ಮನೆಯನ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ಯಾರ ಒಳಿತಿಗಾಗಿ ನನ್ನನ್ನು ಇಡೀ ಲೈಫ್ ಮುಡುಪಾಗಿಟ್ಟಿದ್ನೋ ಆ ಮನೆಯ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾನು ಒಳಗೊಳಗೆ ನೆಂದು ಕಣ್ಣೀರು ಹಾಕ್ತಾ ಇದ್ದೆ. ಆದರೆ ಪ್ರತಿ ಬಾರಿ ನಾನು ಒಂಟಿತನದ ನರಕದಲ್ಲಿ ಬಿದ್ದಾಗ್ಲೆಲ್ಲ ನನಗೆ ಕೇವಲ ನಿನ್ನ ನೆನಪು ಮಾತ್ರ ಬರ್ತಾ ಇತ್ತು ಅಮ್ಮ. ನಿನಗೆ ಗೊತ್ತಾ ಅಮ್ಮ, ನಿನ್ನಿಂದ ನನಗೆ ಯಾವತ್ತೂ ಯಾವುದೇ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಖಂಡಿತ ಇರಲಿಲ್ಲ. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಈ ಹೆತ್ತ ತಾಯಿ ಒಮ್ಮೆಯಾದರೂ ನನ್ನ ಹತ್ರ ಬರಬಹುದು, ಕನಿಷ್ಠ ಪಕ್ಷ ಈ ಪ್ರಪಂಚದಲ್ಲಿ ನಾನು ಎಲ್ಲಿದ್ದೀನಿ ಅಂತ ಸಣ್ಣದಾಗಿ ಹುಡ್ಕೋಕಾದ್ರೂ ಒಂದು ಪ್ರಯತ್ನ ಮಾಡಬಹುದು ಅಂತ ನನ್ನ ಹಾರ್ಟ್ ದಿನಾಲೂ ವೆಯ್ಟ್ ಮಾಡ್ತಾ ಇತ್ತು. ಆ ಸಮಯದಲ್ಲಿ ನಾನು ಅನುಭವಿಸ್ತಿದ್ದ ಆ ಸಿಚುವೇಶನ್ ನಿನ್ಗೆ ಅರ್ಥ ಆಗದೆ ಇರ್ಬೋದು. ಬಟ್ ಇವತ್ತು ನೀನು ನನ್ನನ್ನು ಭೇಟಿಯಾದ ತಕ್ಷಣನೇ ಓಡ್ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಕೊಂಡು ಕಣ್ಣೀರು ಹಾಕ್ತೀಯಾ ಅನ್ನೋ ಒಂದೇ ಒಂದು ಸಣ್ಣ ಭರವಸೆಯ ಮೇಲೆ ಇವತ್ತು ನಾನು ಈ 1.5 ವರ್ಷದ ಕಷ್ಟದ ಲೈಫ್ ಕಂಪ್ಲೀಟ್ ಆಗಿ ಕಳೆದಿದ್ದೀನಿ ಅಮ್ಮ. ಎಲ್ಲೋ ಒಂದು ಮೂಲೆಯಲ್ಲಿ ಇದೇ ಒಂದು ಹೋಪ್ ಇಟ್ಕೊಂಡು ಇವತ್ತು 1.5 ವರ್ಷದ ನಂತರ ನಾನು ಇಷ್ಟೊಂದು ಧೈರ್ಯ ಮಾಡಿ ಮತ್ತೆ ಈ ಮನೆಗೆ ಹೆಜ್ಜೆ ಇಟ್ಟಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ನನಗೆ ಅರ್ಥ ಆಯಿತು, ನಾನು ಅನ್ಕೊಂಡಾಗೆ ಇಲ್ಲೊಂದು ಚೂರು ಪ್ರೀತಿ ಉಳಿಸ್ಕೊಂಡಿಲ್ಲ ಅಂತ. ಇಲ್ಲಿಗೆ ಬಂದ ತಕ್ಷಣ ಎಲ್ಲರೂ ನನ್ನ ಹತ್ರ ಬಂದ್ರಿ. ಪ್ರತಿಯೊಬ್ಬರು ನನ್ನನ್ನು ಮೇಲಿಂದ ಕೆಳಗಿನವರೆಗೂ ನೋಡಿ ಸಾಲು ಸಾಲು ಕ್ವಶನ್ಸ್ ಕೇಳೋಕೆ ಸ್ಟಾರ್ಟ್ ಮಾಡಿದ್ರಿ. ಕೆಲವರಂತೂ ನನ್ನ ಈ ಪರಿಸ್ಥಿತಿಯನ್ನ ನೋಡಿ ಒಳಗೊಳಗೆ ಅಪಹಾಸ್ಯ ಮಾಡಿ ವಿಕೃತಿ ಖುಷಿ ಪಟ್ರು. ಆದರೆ ನಿಮ್ಮಲ್ಲಿ ಯಾವೊಬ್ಬ ವ್ಯಕ್ತಿಯು ಇಷ್ಟು ದಿನ ನನ್ನ ಕೈ ಹಿಡಿದು ನೀನು ಹೇಗಿದೆಯಾ ಮಗಳೇ ಅಂತ ಪ್ರೀತಿಯಿಂದ ಒಂದು ಮಾತು ಕೇಳಲೇ ಇಲ್ಲ. ಇವಾಗ ನೋಡು, ಟೇಬಲ್ ಮೇಲಿಟ್ಟಿರೋ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ಸ್ ನೋಡಿದ ತಕ್ಷಣನೇ ಮತ್ತೆ ನಿನ್ನ ಈ ಮಗಳು ಕಂಪ್ಲೀಟ್ ಪರ್ಫೆಕ್ಟ್ ಆಗಿದ್ದಾಳೆ, ತಪ್ಪಿರೋದು ಆ ವಿರಾಜ್ನಲ್ಲಂತ ಕನ್ಫರ್ಮ್ ಆದ್ಮೇಲಷ್ಟೇ ಇವತ್ತು ನಿಮ್ಮೆಲ್ರಿಗೂ ನನ್ನ ಮೇಲೆ ಒಮ್ಮೆಲೆ ಕರುಣೆ ಉಕ್ಕಿ ಬರ್ತಾ ಇದೆ. ಕೇವಲ ಆ ಪ್ರೂಫ್ ನೋಡಿದ ಮೇಲೇನೆ ನೀವೆಲ್ಲರೂ ಇವತ್ತು ನನ್ನ ಪರವಾಗಿ ಬಂದು ನಿಂತಿದ್ದೀರಾ. ಇವತ್ತು ನನ್ನ ಮುಗ್ಧತೆಯನ್ನ ಸಾಬೀತುಪಡಿಸೋ ಆ ಮೆಡಿಕಲ್ ರಿಪೋರ್ಟ್ಸ್ ಏನಾದರೂ ನನ್ನ ಕೈಯಲ್ಲಿ ಇಲ್ಲದೆ ಇದ್ದಿದ್ರೆ ಇವತ್ತು ಸಂಜೆ ಒಳಗಡೆ ನೀವೇ ಖುಷಿಯಾಗಿ ನನ್ನನ್ನು ಕುತ್ತಿಗೆ ಹಿಡಿದು ಆ ಮನೆಯಿಂದ ಆಚೆ ತಳ್ತಿದ್ರಿ. ಆ ವಿರಾಜ್ಗೆ ಎದುರಾಗಿ ನಿಂತು ಪ್ರಶ್ನೆ ಮಾಡೋ ಸಣ್ಣ ಧೈರ್ಯ ಕೂಡ ಇವತ್ತು ನಿಮ್ಮಲ್ಲಿ ಇರ್ತಾ ಇರಲಿಲ್ಲ. ಇಷ್ಟೊಂದು ಬಿಗುವಿನ ಪರಿಸ್ಥಿತಿಯಲ್ಲೂ ವಿರಾಜ್ ನನಗೆ ಏನೆಲ್ಲ ಭೀಕರ ಮಾನಸಿಕ ಹಿಂಸೆ ನೀಡಿದಾನೆ ಅಂತ
ನಾನು ಎಲ್ರ ಮುಂದೆ ಓಪನ್ ಆಗಿ ಹೇಳಿದ್ರು ಇಷ್ಟು ಹೊತ್ತಾದ್ರೂ ನಿಮ್ಮಲ್ಲಿ ಯಾವೊಬ್ಬ ವ್ಯಕ್ತಿನೂ ಅವನ ಕಡೆ ಬೆರಳೆತ್ತಿ ಜೋರಾಗಿ ಮಾತಾಡೋಕೆ ರೆಡಿ ಆಗ್ಲಿಲ್ಲ. ನಿಮ್ಮೆಲ್ಲರ ತಲೆಯಲ್ಲೂ ಕೇವಲ ಒಂದೇ ಒಂದು ಕೊಳಕು ಯೋಚನೆ ಇತ್ತು. ನನಗೆ ಮಗು ಆಗಲ್ಲ, ನಾನು ಬಂಜೆ, ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ನಾನೇ ಅಪರಾಧಿ ಅಂತ. ಆದರೆ ಇವಾಗ ಒಂದು ವಿಷಯ ಕ್ಲಿಯರ್ ಆಗಿ ಹೇಳ್ಬಿಡು ಅಮ್ಮ, ನನ್ನ ಆ ಒಂದು ಕೊರತೆ ಇಷ್ಟೊಂದು ದೊಡ್ಡದಾಗಿತ್ತಾ? ಅದಕ್ಕೋಸ್ಕರನೇ ಇಷ್ಟು ದಿನ ಆ ವಿರಾಜ್ ಮಾಡಿದ ಕ್ರೌರ್ಯ ನಿಮ್ಮ ಕಣ್ಣಿಗೆ ಒಂಚೂರು ಕಾಣಿಸ್ಲೇ ಇಲ್ವಾ? ನೀವೇ ಅಲ್ವಾ ಅಮ್ಮ ಅವತ್ತು ಅವನು ನನ್ನ ಗಂಡ, ಅವನೇನೇ ಮಾಡಿದ್ರು ಅದನ್ನ ನಾವು ಅಷ್ಟೊಂದು ದೊಡ್ಡ ವಿಷಯ ಮಾಡಬಾರ್ದು ಅಂತ ನನಗೆ ದಿನಾಲೂ ಅಡ್ಜಸ್ಟ್ ಆಗುವಂತ ಉಪದೇಶ ನೀಡ್ತಾ ಇದ್ದಿದ್ದು. ಇವಾಗ ನಿಮ್ಮ ಮುಂದೆ ಆ ಮೆಡಿಕಲ್ ರಿಪೋರ್ಟ್ಸ್ ಮುಖಾಂತರ ಹೊಸ ಸತ್ಯ ಹೊರಬಂದ ತಕ್ಷಣನೇ ನೀನು ವಿರಾಜ್ ವಿರುದ್ಧ ಸಿಡಿದು ನಿಂತೆ. ಇವತ್ತಿನಿಂದ ಅವನನ್ನ ದ್ವೇಷಿಸೋಕೆ ಸ್ಟಾರ್ಟ್ ಮಾಡಿದ್ಯಾ? ಒಂದ್ ವೇಳೆ ಇವತ್ತು ನೀನು ಆ ವಿರಾಜ್ನ ಕೆನ್ನೆ ಬಾರಿಸ್ದೆ ತೋರಿಸಿದ ಆ ಇಡೀ ಆಕ್ರೋಶದ ಪ್ರಯತ್ನ ಇದೆಯಲ್ಲ, ಅದನ್ನ ಪಾಸ್ಟ್ನಲ್ಲಿ ನನಗೆ ಅನ್ಯಾಯವಾದ ಆ ಮೊದಲ ದಿನವೇ ನೀನು ತಾಯಿಯಾಗಿ ಮಾಡಿದಿದ್ರೆ ಇವತ್ತು ಹೆತ್ತ ಮಗಳಾಗಿ ನಾನು ನಿನ್ನನ್ನ ನೋಡಿ ಅತಿಯಾಗಿ ಪ್ರೌಡಾಗಿ ಹೆಮ್ಮೆ ಪಡ್ತಾ ಇದ್ದೆ ಅಮ್ಮ. ಆದ್ರೆ ತನ್ನದೇ ಮಗಳು ಒಳಗಿರೋ ಅಸಲಿ ನೋವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗದ ಇಂತಹ ಪ್ರೀತಿ ಪಾತ್ರರಿಂದ ಇನ್ಮೇಲೆ ನನಗೆ ಅಸಲು ಏನು ಪ್ರಯೋಜನ ಹೇಳು? ಯಾರು ಕಷ್ಟದ ದಿನಗಳಲ್ಲಿ ತನ್ನ ಬೆನ್ನ ಹಿಂದೆ ನಿಲ್ಲುವ ಹಕ್ಕನ್ನೇ ಕಳ್ಕೊಂಡಿದಾರೋ ಅಂಥವ್ರ ಮುಂದೆ ನಿಂತು ಇವತ್ತು ನನ್ನ ಅಸಹಾಯಕತೆಯನ್ನ ಪ್ರೂಫ್ ಇಟ್ಟು ಸಾಬೀತುಪಡಿಸೋ ದರಿದ್ರ ಪರಿಸ್ಥಿತಿ ನನಗಂತೂ ಖಂಡಿತ ಬೇಕಾಗಿಲ್ಲ. ಅವತ್ ನನ್ನನ್ನ ನಾನು ಕಳ್ಕೊಂಡ ಆ ಕರಾಳ ದಿನದ ನಂತರ ಇವತ್ತು ಕಷ್ಟಪಟ್ಟು ನನ್ನನ್ನು ನಾನು ಹೊಸದಾಗಿ ಪುನರ್ ನಿರ್ಮಾಣ ಮಾಡ್ಕೊಂಡಿದ್ದೀನಿ ಅಮ್ಮ. ಇನ್ಮೇಲೆ ನಾನು ಮತ್ತೆ ಒಬ್ಬ ವ್ಯಕ್ತಿಯ ಸುಳ್ಳು ಪ್ರೀತಿಗೋಸ್ಕರ ನನ್ನನ್ನ ನಾನು ಕುಸಿಯೋಕೆ ಜನ್ಮದಲ್ಲೂ ಬಿಡಲ್ಲ. ಮತ್ತೆ ನನಗೆ ಚೆನ್ನಾಗಿ ಗೊತ್ತು, ಇದು ಕೇವಲ ನನ್ನ ಕಷ್ಟಗಳ ಒಂದು ಸಣ್ಣ ಆರಂಭ ಮಾತ್ರ. ಮುಂದೆ ನನ್ನ ಲೈಫ್ನಲ್ಲಿ ಇನ್ನೂ ಎಷ್ಟೋ ಬಿಗ್ ಪ್ರಾಬ್ಲಮ್ಸ್ ಎದುರಾಗಲಿವೆ ಅಂತ ಈ ಸಮಾಜದ ಜನ ನನ್ನ ಮುಂದೆ ನೂರಾರು ಮೂದಲಿಕೆಗಳು ಅಂಡ್ ಕೀಳು ಪ್ರಶ್ನೆಗಳನ್ನ ತಂದು ನಿಲ್ಲಿಸ್ತಾರೆ ಅನ್ನೋದು ನನಗೆ ಆವಾಗಲೇ ಕನ್ಫರ್ಮ್ ಆಗಿದೆ. ಆದ್ರೆ ನಾನಿವಾಗ ಆ ಪ್ರತಿಯೊಂದು ಕಷ್ಟವನ್ನ ಎದುರಿಸೋಕೆ ಮೆಂಟಲಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ಇನ್ಮುಂದೆ ನನ್ನ ಲೈಫ್ನಲ್ಲಿ ಮತ್ಯಾರದೋ ಸುಳ್ಳು ಬೆಂಬಲ ಅಥವಾ ಸಪೋರ್ಟ್ ಹುಡ್ಕೋ ಬದಲು ನನ್ನನ್ನು ನಾನು ಇನ್ನೂ ಎಷ್ಟು ಬೆಟರ್ ಆಗಿ ಅಂಡ್ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬಹುದು ಅಂತಾನೆ ನಾನು ದಿನಾಲೂ ದಾರಿ ಹುಡುಕ್ತೀನಿ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಬಿಗ್ ಚೇಂಜ್ ಸ್ಟಾರ್ಟ್ ಆಗಬೇಕಾದ್ರೂ ಅದು ಮೊದಲು ನಮ್ಮ ಸ್ವಂತ ಮನೆಯಿಂದಾನೇ ಆರಂಭವಾಗಬೇಕು ಅಂತ ಹಿರಿಯರು ಹೇಳ್ತಾರೆ ಅಲ್ವಾ? ಅದಕ್ಕೆ ನಾನಿವತ್ತು ನನ್ನ ಲೈಫ್ನ ಈ ಹೊಸ ಬದಲಾವಣೆಯನ್ನ ಮತ್ತೆ ನಾನು ಈ ಹೆತ್ತ ಮನೆಯನ್ನ ಕಂಪ್ಲೀಟ್ ಆಗಿ ತೊರೆಯುವ ಮೂಲಕನೇ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಈ ಮನೆ ಬಿಟ್ಟು ಹೊರಗೆ ಹೋದಾಗ ಅದು ಕೇವಲ ನಿಮ್ಮ ಒತ್ತಾಯ ಮತ್ತೆ ನಿಮ್ಮ ಆಸೆ ಆಗಿತ್ತು. ಆದರೆ ಇವತ್ತು ನಾನು ಈ ಮನೆಯ ಬಾಗಿಲು ದಾಟ್ತಿರೋದು ಕೇವಲ ನನ್ನ ಸ್ವಂತ ಸ್ವಾಭಿಮಾನಕ್ಕಾಗಿ ಮಾತ್ರ. ಅಂಡ್ ಹೇಗಿದ್ರು ನೀವೆಲ್ಲರೂ ಆವಾಗಲೇ ನನ್ನನ್ನ ನಿಮ್ಮ ಲೈಫ್ನಿಂದ ಬಹಳ ಮಟ್ಟಿಗೆ ಮರೆತು ಬಿಟ್ಟಿದ್ದೀರಾ ಅಲ್ವಾ? ಮರೆತು ಹೋದ ಹಳೆಯ ನೆನಪುಗಳು ದಿನ ಕಳೆದಂತೆ ಕೇವಲ ನೋವನ್ನ ಮಾತ್ರ ಕೊಡುತ್ತವೆ ಅಮ್ಮ. ಅದಕ್ಕೆ ಇನ್ಮೇಲೆ ನಾನು ನಿಮ್ಮ ಕಣ್ಣುಗಳಿಂದ ತುಂಬಾ ದೂರ ಹೋಗಿ ನನ್ನ ಬದುಕಿನ ಈ ಬಿಗ್ ಹೋರಾಟವನ್ನ ಕೇವಲ ಒಬ್ಬಂಟಿಯಾಗಿ ಎದುರಿಸೋಕೆ ಬಲವಾಗಿ ನಂಬ್ತೀನಿ. ಯಾಕಂದ್ರೆ ಇನ್ಮುಂದೆ ನಾನು ನಿಮ್ಮ ಕಣ್ಣು ಮುಂದೆಯೂ ಬರಲ್ಲ ಅಂಡ್ ನಿಮ್ಮ ಯೋಚನೆಗಳಲ್ಲೂ ಇರಲ್ಲ. ಹೀಗಿರುವಾಗ ನಾನು ಮತ್ತೆ ಇಲ್ಲಿ ಉಳ್ಕೊಳ್ಳೋ ಸಣ್ಣ ಪ್ರಶ್ನೆಯೇ ಬರಲ್ಲ ಅಮ್ಮ. ನಾನು ಈವಾಗಲೇ ಈ ಕ್ಷಣದಲ್ಲೇ ಇಲ್ಲಿಂದ ಹೊರಡಬೇಕಾಗುತ್ತೆ. ದಟ್ಸ್ ಇಟ್. ಅನ್ವಿತಾ ಇಷ್ಟೊಂದು ಹರಿತವಾಗಿ ಕಂಪ್ಲೀಟ್ ಕಾನ್ಫಿಡೆನ್ಸ್ನಿಂದ ತನ್ನ ಇಡೀ ಮನಸ್ಸಿನ ಅಸಲಿ ಸತ್ಯದ ಮಾತುಗಳನ್ನ ಆಡಿ ಮುಗಿಸಿದ ತಕ್ಷಣವೇ ಇತ್ತ ಅವಳ ತಾಯಿಯ ಹತ್ರ ಮರಳಿ ಆನ್ಸರ್ ಮಾಡಲು ಯಾವುದೇ ಒಂದು ಸಣ್ಣ ಮಾತು ಕೂಡ ಉಳಿದುಕೊಳ್ಳೇ ಇಲ್ಲ. ಅನ್ವಿತಾ ಆಡಿದ ಆ ಪ್ರತಿಯೊಂದು ಬಿಗ್ ಕೌಂಟರ್ ಮಾತುಗಳನ್ನ ಕೇವಲ ಅವಳ ತಾಯಿ ಮಾತ್ರವಲ್ಲ, ಇಷ್ಟೊಂದು ಹೊತ್ತಿನಿಂದ ಆ ಕೋಣೆಯ ಒಳಗಡೆ ತುಂಬಾ ಸೈಲೆಂಟ್ ಆಗಿ ಬಂದು ನಿಂತಿದ್ದ ಅವಳ ಅಣ್ಣ ಅಕ್ಷಯ್, ಅಕ್ಕ ನಿಖಿತಾ, ಕಿರಿಯ ಸಹೋದರ ಆರವ್ ಅಂಡ್ ಅವಳ ಹೆತ್ತ ತಂದೆ ಪ್ರತಿಯೊಬ್ಬರು ಕಣ್ಣಾರೆ ನೋಡಿ ಕಂಪ್ಲೀಟ್ ಆಗಿ ಕೇಳಿಸ್ಕೊಂಡಿದ್ರು. ಅನ್ವಿತಾಳ ಆ ಮಾತು ಮುಗಿದ ಮರುಕ್ಷಣವೇ ಆ ಇಡೀ ಕೋಣೆಯ ಒಳಗಡೆ ಕಂಪ್ಲೀಟ್ ಆಗಿ ಒಂದು ತರಹದ ಭೀಕರವಾದ ನಿಶಬ್ದ ಆವರಿಸ್ತು. ರೂಮ್ ಕಂಪ್ಲೀಟ್ ಸೈಲೆಂಟ್ ಆಗಿತ್ತು. ಇನ್ಮೇಲೆ ಯಾರಿಗೂ ಅವಳ ಮುಂದೆ ನಿಂತು ಸಮಾಧಾನ ಮಾಡೋಕೆ ಒಂದು ಸಣ್ಣ ಧ್ವನಿ ಕೂಡ ಹೊರಬರ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ಗೂ ಇವತ್ತು ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ರಿಯಲೈಸ್ ಆಗಿತ್ತು. ಇವತ್ತು ನಮ್ಮ ಅನ್ವಿತಾ ಈ ಸ್ವಾಭಿಮಾನದ ಹೋರಾಟದಲ್ಲಿ ಮತ್ಯಾವೊಬ್ಬ ಹೆತ್ತವರ ಮಾತನ್ನು ಜನ್ಮದಲ್ಲೂ ಕೇಳಲ್ಲ ಅಂಡ್ ಅವಳ ನಿರ್ಧಾರವನ್ನ ಬದಲಾಯಿಸೋಕೆ ಯಾರ ಕೈಯಿಂದಲೂ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಕೋಣೆಯಲ್ಲಿದ್ದ ಆ ಭೀಕರ ಮೌನವನ್ನ ಕೊನೆಗೂ ಮುರಿದ ಅಕ್ಷಯ್ ನಿಧಾನವಾಗಿ ಅನ್ವಿತಾಳ ಬಳಿಗೆ ಹೋದ.
ಅವಳ ತಲೆಯ ಮೇಲೆ ತುಂಬಾ ಪ್ರೀತಿಯಿಂದ ಕೈಯಿಟ್ಟು ಬೇಸರದಿಂದಲೇ ಹೇಳ್ದ, ಅನ್ವಿತಾ, ಇದ್ರ ಅರ್ಥ ನೀನು ಇನ್ನೂ ನಮ್ಮನ್ನ ಪೂರ್ತಿಯಾಗಿ ಕ್ಷಮಿಸಿಲ್ಲ ಎಂದರ್ಥ ಅಲ್ವಾ? ತನ್ನ ಪ್ರೀತಿಯ ಅಣ್ಣನ ಆ ಮಾತುಗಳನ್ನ ಕೇಳಿದ ನಂತರ ಅನ್ವಿತಾ ಬೆಡ್ನಿಂದ ನಿಧಾನವಾಗಿ ಕೆಳಗಿಳಿದ್ಲು. ಹಾಸಿಗೆಯ ಪಕ್ಕದಲ್ಲೇ ಬಿದ್ದಿದ್ದ ತನ್ನ ಚಪ್ಪಲಿಗಳನ್ನ ಹಾಕೊಂಡ್ಲು. ಟೇಬಲ್ ಮೇಲೆ ಇಟ್ಟಿದ್ದ ತನ್ನ ಫೋನನ್ನ ಕೈಗೆತ್ಕೊಳ್ತಾ ಅಣ್ಣನ ಕಣ್ಣುಗಳನ್ನ ನೇರವಾಗಿ ನೋಡ್ತಾ ತುಂಬಾ ಗಂಭೀರವಾಗಿ ಹೇಳಿದ್ಲು, ಕೋಪ, ಅಸಮಾಧಾನ, ಕ್ಷಮೆ, ಇದೆಲ್ಲಾ ಮಾತುಗಳು ಕೇಳೋಕೆ ತುಂಬಾ ಚೆನ್ನಾಗಿರುತ್ತೆ ಅಕ್ಷಯಣ್ಣ. ಯಾಕಂದ್ರೆ ಈ ಎಲ್ಲಾ ವರ್ಡ್ಸ್ ಮಧ್ಯೆ ಒಂದ್ ತರಹದ ಅಸಲಿ ಪ್ರೀತಿ ಅಂಡ್ ಆತ್ಮೀಯತೆ ಇರುತ್ತೆ. ಆದ್ರೆ ಆ ಒಂದು ಆತ್ಮೀಯತೆಯ ಫೀಲಿಂಗ್ ಇವತ್ತು ನನ್ಗೆ ಈ ಮನೇಲಿ ಎಲ್ಲೂ ಸಿಗ್ಲೇ ಇಲ್ಲ. ಒಂದು ಹೆಣ್ಣಿಗೆ ಮದ್ವೆ ಆದ್ಮೇಲೆ ಅವಳ ಹೆತ್ತವ್ರ ಮನೆ ಒಂಥರ ಪರಕೀಯವಾಗಿ ಕಾಣಿಸುತ್ತೆ ಅಂತ ನಾನ್ ಮುಂಚೆ ತುಂಬಾ ಜನರ ಬಾಯಿಂದ ಕೇಳಿದ್ದೆ. ಆದ್ರೆ ನನ್ ಮದ್ವೆ ಆದ್ಮೇಲೂ ಈ ಮನೆ ನನ್ಗೆ ಯಾವತ್ತೂ ಆ ತರಹ ಪರಕೀಯ ಅನಿಸಿರ್ಲೇ ಇಲ್ಲ. ಬಟ್ ಇವತ್ತು ಈ ಕ್ಷಣದಲ್ಲಿ ನನ್ಗೆ ಈ ನನ್ನ ಹೆತ್ತ ಮನೆ ನಿಜವಾಗಿಯೂ ಕಂಪ್ಲೀಟ್ ಆಗಿ ಪರಕೀಯವಾಗಿ ಕಾಣಿಸ್ತಿದೆ. ಅಂಡ್ ಅದಕ್ಕಿಂತ ಹೆಚ್ಚಾಗಿ ಈ ಮನೇಲಿರೋ ಇಡೀ ಜನರು ಕೂಡ ನನಗೊಂಚೂರು ತಮ್ಮವರಂತೆ ಅನ್ನಿಸ್ತಿಲ್ಲ. ನಿಮ್ಮಲ್ಲಿ ಯಾರೊಬ್ರು ಇನ್ಮೇಲೆ ನನ್ನ ಮೇಲೆ ಕರುಣೆ ತೋರಿಸಿ ನನಗೋಸ್ಕರ ಏನನ್ನು ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅಂಡ್ ಹೇಗಿದ್ರು ನಾನು ಹಿಂದೆ ಇದೇ ಮನೆಯಲ್ಲಿದ್ದಾಗ ಸಮಾಜದ ಮುಂದೆ ಕಂಪ್ಲೀಟ್ ಆಗಿ ಅವಮಾನಿತಳಾಗಿದ್ದೆ ಅಲ್ವಾ? ಆ ಕಷ್ಟದ ಸಮಯದಲ್ಲಿ ನನ್ನ ಗಂಡ ಇನ್ಯಾರೋ ಒಬ್ಳು ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ನನ್ನನ್ನ ಕುತ್ತಿಗೆ ಹಿಡಿದು ಆ ಮನೆಯಿಂದ ಹೊರಗೆ ತಳ್ದ. ನಾನು ಅವನ ವಂಶದ ಮಗುವಿಗೆ ತಾಯಿಯಾಗೋಕೆ ಯೋಗ್ಯಳಲ್ಲ ಅಂತ ಇಡೀ ಜಗತ್ತಿನ ಮುಂದೆ ಕೂಗಿ ಹೇಳಿದ್ದ. ಹೀಗಿರುವಾಗ ಇವತ್ತು ನನ್ನ ಹೊಟ್ಟೆಲಿ ಬೆಳೀತಿರೋ ನನ್ನ ಈ ಮಗುವಿನ ಜೊತೆ ಮತ್ತೆ ಈ ಮನೆಯಲ್ಲೇ ಉಳ್ಕೊಂಡ್ರೆ ಈ ಸಮಾಜದ ಮುಂದೆ ಆ ಮಗುವಿಗೆ ಅವನ ಹೆತ್ತ ತಂದೆಯ ಹೆಸರನ್ನ ನನ್ನ ಕೈಯಿಂದ ಯಾವತ್ತೂ ಕೊಡೋಕೆ ಸಾಧ್ಯವಾಗದೇ ಇರಬಹುದು. ಅಂಡ್ ಆ ವಿಷಯ ನಿಮಗಾಗ್ಲಿ ಅಥವಾ ಈ ನಿಮ್ಮ ಸಮಾಜಕ್ಕಾಗ್ಲಿ ಇನ್ನೂ ದೊಡ್ಡ ಮಟ್ಟದ ಅವಮಾನ ತರೋದು ಖಂಡಿತ. ಅವತ್ತು ನೀವೆಲ್ಲರೂ ಈ ಪ್ರಪಂಚದ ಕಣ್ಣುಗಳನ್ನ ಎದುರಿಸೋಕೆ ಸಾಧ್ಯವಾಗದೆ ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ನನ್ನ ಈ ಅಸ್ತಿತ್ವ ಇನ್ಮೇಲೆ ಈ ಮನೆಯ ಗೌರವ ಅಂಡ್ ಪ್ರತಿಷ್ಠೆಗೆ ಸ್ವಲ್ಪವೂ ಒಳ್ಳೇದಲ್ಲ. ಇನ್ನು ಕ್ಷಮೆಯ ವಿಷಯಕ್ಕೆ ಬಂದ್ರೆ, ಹೌದು, ಇದು 100ಕ್ಕೆ 100 ನಿಜ. ನಾನ್ ನಿಮ್ಮನ್ನ ಯಾರನ್ನು ಇಡೀ ಹೃದಯದಿಂದ ಕ್ಷಮಿಸಿಲ್ಲ. ಅಂಡ್ ಬಹುಶಃ ನನ್ನ ಲೈಫ್ನಲ್ಲಿ ನಾನು ಮತ್ತೆ ಯಾವತ್ತೂ ನಿಮ್ಮನ್ನ ಕ್ಷಮಿಸೋಕೆ ಸಾಧ್ಯವಾಗದೇ ಇರಬಹುದು. ರಿಧಿಮಾ, ಪ್ಲೀಸ್ ಇನ್ಮೇಲೆ ನನ್ಗಿಲ್ಲಿಂದ ಹೊರಗೆ ನಡೆಯೋಕೆ ಹೆಗಲು ಸಪೋರ್ಟ್ ಕೊಡು. ಅನ್ವಿತಾ ತನ್ನ ವಾಕ್ಯವನ್ನ ಪೂರ್ಣಗೊಳಿಸ್ತಾ ರಿಧಿಮಾಳಿಗೆ ವಿನಂತಿಸಿದ್ಲು. ರಿಧಿಮಾ ತಕ್ಷಣವೇ ಅವಳಿಗೆ ಹೆಲ್ಪ್ ಮಾಡೋಕೆ ಅವಳ ಹತ್ರ ಬಂದ್ಲು. ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಸಮಾಧಾನ ಮಾಡ್ತಾ ನಿಧಾನವಾಗಿ ಆ ಕೋಣೆಯಿಂದ ಹೊರಗೆ ಕರ್ಕೊಂಡು ಬಂದ್ಲು. ಅನ್ವಿತಾ ಹಾಲ್ ಒಳಗಡೆ ಬಂದಾಗ ಅಲ್ಲಿ ಅವಳ ಇಡೀ ಲಗೇಜ್ ಬ್ಯಾಗ್ಸ್ ಆವಾಗಲೇ ರೆಡಿಯಾಗಿ ಇಡ್ಲಾಗಿತ್ತು. ರಿಷಬ್ ಕೂಡ ಸೈಲೆಂಟ್ ಆಗಿ ಬ್ಯಾಗ್ ಕಿತ್ಕೊಂಡು ಅವಳ ಜೊತೆನೆ ಹೊರಗೆ ಬಂದ.